ಹಳೆ ಸಂಚಾರ ನಿಯಮ ಉಲ್ಲಂಘನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಂಡ ಪಾವತಿಗೆ ನಗರದ 12 ಕಡೆ ಸಂಚಾರ ಪೊಲೀಸರು ವಿಶೇಷ ಕೌಂಟರ್ಗಳನ್ನ ತೆರೆದಿದ್ದಾರಂತೆ. ದಂಡ ಪಾವತಿ ವಿವರಗಳನ್ನು ರಾಜ್ಯ ಪೊಲೀಸ್ ಆ್ಯಪ್ ಕೆಎಸ್ಪಿ ಪಡೆಯಲು ಅಲ್ಲೂ ಕೂಡ ಪಡೆಯಬಹುದು. ಕೆಎಸ್ಪಿ ಆ್ಯಪ್ ಅಲ್ಲದೆ ಸಂಚಾರ ವಿಭಾಗದ ಬಿಟಿಪಿ ಅಸ್ತ್ರಂ ಆ್ಯಪ್, ಬೆಂಗಳೂರು ಒನ್ನು ಹಾಗೂ ಎಲ್ಲ ಸಂಚಾರ ಪೊಲೀಸ್ ಠಾಣೆಗಳಲ್ಲಿ ವಾಹನದ ನೋಂದಣಿ ಸಂಖ್ಯೆಯನ್ನ ವಿವರಗಳನ್ನು ಒದಗಿಸಿದರೆ ದಂಡವನ್ನು ಪಾವತಿ ಮಾಡಬಹುದು ಅಂತೇಳಿ ಹೇಳಿದ್ದಾರೆ. ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಸಂಚಾರಿ ಈ ಚಲನ್ನಲ್ಲಿ ದಾಖಲಾದ ಪ್ರಕರಣಗಳಿಗೆ ದಂಡ ಪಾವತಿಸದೆ ಬಾಕಿ ಉಳಿಸಿಕೊಂಡಿರುವ ಇವರು ಯಾವಾಗ ದಂಡ ಹಾಕ್ತಾರೆ, ಯಾವಾಗ ಬಾಕಿ ಉಳಿತವೆ ಅಂತ ಗೊತ್ತಾಗದೆ ಯಾವಾಗ ಸ್ನೇಹಿತರೆ. ಹಾಗೆ 12 ವಿಶೇಷ ಕೌಂಟರ್ಗಳನ್ನ ತೆರೆದಿದ್ದಾರೆ. 12 ವಿಶೇಷ ಕೌಂಟರ್ಗಳು ಎಲ್ಲೆಲ್ಲಿ ಕಾರ್ಯನಿರ್ವಹಿಸ್ತವೆ ಅಂದರೆ, ಒಂದು ಹೆಣ್ಣೂರು ಜಂಕ್ಷನ್ ಔಟರ್ ರಿಂಗ್ ರೋಡ್ನಲ್ಲಿ ಇರ್ತಕ್ಕಂತಹ ಹೆಣ್ಣೂರು ಜಂಕ್ಷನ್ನಲ್ಲಿ, ಇನ್ನೊಂದು ದೇವಸಂದ್ರ ಜಂಕ್ಷನ್ನಲ್ಲಿ ಮತ್ತು ಓಲ್ಡ್ ಮಡ್ರಾಸ್ ರೋಡ್ ಅಲ್ಲೂ ಕೂಡ ತೆರೆದಿದ್ದಾರೆ. ಕುಂದಾನಹಳ್ಳಿ ಜಂಕ್ಷನ್ನಲ್ಲಿ, ಓಲ್ಡ್ ಏರ್ಪೋರ್ಟ್ ರೋಡ್ ರಸ್ತೆಯಲ್ಲಿ, ಮೈಸೂರು ಬ್ಯಾಂಕ್ ಜಂಕ್ಷನ್ನಲ್ಲಿ, ಕೆಜಿ ರಸ್ತೆ ಮತ್ತು ಸುಮನಹಳ್ಳಿ ಜಂಕ್ಷನ್ ಮಾಗಡಿ ರಸ್ತೆಯಲ್ಲಿ ಇರ್ತಕ್ಕಂಥದ್ದು. ಮೆಟ್ರೋ ನಾಯಂಡಹಳ್ಳಿ ಮೆಟ್ರೋ ಏನು BHEL ಜಂಕ್ಷನ್ ಇದೆ ಅಲ್ಲೂ ಕೂಡ ತೆಗೆದಿರ್ತಾರೆ. ಇನ್ನು RTO ಕಚೇರಿ ಹತ್ತಿರ 12ನೇ ಮುಖ್ಯ ರಸ್ತೆ ಉಲ್ಲಾಳ, ಜಾಲಹಳ್ಳಿ ಕ್ರಾಸ್ ಜಂಕ್ಷನ್ನು ತುಮಕೂರು ರೋಡು, ಜೊತೆಗೆ ಹೆಬ್ಬಾಳ ಜಂಕ್ಷನ್ನು ಬಳ್ಳಾರಿ ರೋಡು, ಇನ್ನು ಸಾಗರ್ ಜಂಕ್ಷನ್ ಕೆಜಿ ರಸ್ತೆಯಲ್ಲಿ, ಆಮೇಲೆ ಹೊಸೂರು ರಸ್ತೆ ಜಂಕ್ಷನ್ನು ಎಲೆಕ್ಟ್ರಾನಿಕ್ ಸಿಟಿ ರೋಡು, ಗೊಟ್ಟಿಗೆರೆ ಜಂಕ್ಷನ್ನು ಬನ್ನೇರ್ಘಟ್ಟ ರಸ್ತೆ. ಹೀಗೆ 12 ಜಾಗಗಳಲ್ಲಿ ವಿಶೇಷ ಕೌಂಟರ್ಗಳನ್ನ ತೆರೆದು ಬೆಂಗಳೂರು ನಗರದಲ್ಲಿ AI ಟೆಕ್ನಾಲಜಿಯ ಮುಖಾಂತರವಾಗಿ ದಂಡವನ್ನು ಹಾಕಿದಾರಲ್ಲ, ಇದೆಲ್ಲವನ್ನು ಕೂಡ ಸರ್ಕಾರ ರಿಕವರ್ ಮಾಡ್ಕೊಳ್ಳುತ್ತೆ. ಇದು ಯಾವ ರೀತಿ ಆಗ್ಬಿಟ್ಟಿದೆ ಅಂದರೆ, ಒಂದು ರೀತಿ ವ್ಯಾಪಾರೀಕರಣ ಆಗ್ಬಿಟ್ಟಿದೆ. ರಸ್ತೆನಲ್ಲಿ ಚಾಲಕರುಗಳಿಗೆ ಅರಿವು ಮೂಡಿಸಬೇಕಾದಂತಹ ಇಲಾಖೆಗಳೇ ಇವತ್ತು ಸ್ಪೆಷಲ್ ಆಫರ್ಗಳನ್ನ ಕೊಟ್ಟುಕೊಂಡು ವ್ಯಾಪಾರೀಕರಣಕ್ಕೆ ನಿಂತಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ದುರ್ದೈವ. ಆದರೆ ಏನು ಮಾಡೋಕ್ಕಾಗೋದಿಲ್ಲ. ಅಂಥ ವ್ಯವಸ್ಥೆ ಒಳಗಡೆ ಬಂದು ಸೇರಿಕೊಂಡ್ರೂ ಕೂಡ ದಂಡ ಮತ್ತು ಮತ್ತೊಂದು ವ್ಯವಸ್ಥೆಯನ್ನು ಬದಲಾವಣೆಯನ್ನು ಮಾಡೋದು ತುಂಬ ಕಷ್ಟ ಇದೆ. ಹಾಗಾಗಿ ಆದಷ್ಟು 50% ಇರೋಂಥ ಸಂದರ್ಭದಲ್ಲಿ ತಾವೆಲ್ಲರೂ ಕೂಡ ಆದಷ್ಟು ಬೇಗ ಕಟ್ಕೊಂಡು ಮುಗಿಸ್ಕೊಳ್ಳಿ ನಿಮ್ಮ ವಾಹನಗಳ ಮೇಲೆ ಇರ್ತಕ್ಕಂಥ ಕೇಸ್ ಅಂತೇಳಿ ಕೇಳ್ಕೊಳ್ತೇನೆ. ಧನ್ಯವಾದ.